ಪವಿ ನೀನ್ ನಿಜವಾಗ್ಲೂ ಕೃಷ್ಣ ಸುಂದರಿನಾ? ನಿನ್ ವಯಸ್ಸು ಕರೆಕ್ಟ್ ಆಗಿರೋ ಮಾತಾಡು. ಅಕ್ಕ ಮದ್ವೆ ಆಗೋ ಗಂಡನ ಬುಟ್ಟಿ ಹಾಕೊಂಡ್ಬಿಡ್ತೀನಿ ನಾನು ಹೇಳಿ ನನ್ನ ಸಂಸಾರ ನೀನು ಪವಿತ್ರ 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 ಏಯ್ ಮುರಿದ್ ಬಿಡ್ತೀನಿ ಕೈ ಮೇಲೆ ಕೈ ಎತ್ತಾಳೆ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ನಾನು ಜಿಮ್ಮಿಗೆ ಬಂದಿದ್ದೀನಿ ಆ್ಯಂಡ್ ಪವಿಗೆ ನಾನೆಲ್ಲೋ ಸರ್ಪ್ರೈಸ್ ಕೊಡ್ಬೇಕಂತಿದ್ದೀನಿ. ಇದಾದ್ಮೇಲೆ ಅದೇನು ಸರ್ಪ್ರೈಸ್ ಅಂತ ನೀವು ಕೊಡೋಕ್ಕಾದ ನೋಡಿ. ಇವಾಗ ಬರ್ತಿದ್ದೀನಿ ಪವಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವೆಲ್ಲ ಅಂತ ನಾನು ವ್ಲಾಗೇ ಮಾಡಿಲ್ಲ, ಒಂದೇ ಒಂದು ಅಮ್ಮ ಜೊತೆ ಮಾಡಿದ್ದೀನಿ ಅಷ್ಟೇ. ಅದು ಪ್ರೀವಿಯಸ್ ವಿಡಿಯೋ. ಅದು ಬಿಟ್ಟರೆ ನಾನೇನು ಮಾಡೇ ಇಲ್ಲ, ನಂಗೆ ಮಾಡ್ಬೇಕಂತಲೂ ಅನಿಸಿಲ್ಲ. ಕೊನೆಗೂ ಬರ್ತಿದ್ದಾನೆ, ಸರ್ಪ್ರೈಸ್ ಮಾಡಬೇಕು. ಫಸ್ಟ್ ಇವಾಗ ವರ್ಕೌಟ್ ಮುಗಿಸ್ಕೊಂಡ್ಬರ್ತೀನಿ. ಇವಾಗ ನೋಡಿ ನನ್ನ ಫೇಸ್ ಕಡೆ ಹೆಂಗಿದೆ, ಈ ಥರ ಇದೆ. ಬಂದಾದ್ಮೇಲೆ ಹೆಂಗಿರುತ್ತೆ ಅಂತಲೂ ಕೂಡ ನೋಡಿ. ಜಿಮ್ಮಿಗೆ ನಾನು ಬರೀ ಫೋಟೋ ಹಿಡಿದು ಹಾಕೋದು, ಡೇ 1 ಡೇ 2 ಡೇ 3 ಚೆನ್ನಾಗಿರುತ್ತೆ ಈ ಸ್ಟೋರಿಗೆ ಅಂತ. ಸುಮ್ಮನೆ ನನ್ನ ಫೋಟೋ ಹಿಡಿದೆಲ್ಲ ಹಾಕಲ್ಲ, ವರ್ಕೌಟ್ ಮಾಡ್ತೀನಿ ನಾನು. ಇವಾಗ ಮುಖ ಹೆಂಗಾಗುತ್ತೆ ಅಂತ ನೋಡಿ. ಬೇಗ ಅಮ್ಮ ಅಂಗಡಿ ಹತ್ರ ಹೋಗಿ ಆಮೇಲೆ ಪವಿಗೆ ನಾನೇನು ಸರ್ಪ್ರೈಸ್ ಕೊಡಬೇಕೋ ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು. ಅವಳು ಯಾವಾಗ ಬರ್ತಾಳೆ ಅಂತ ನನಗೆ ಗೊತ್ತಿಲ್ಲ, ಮೇ ಬಿ ಮಧ್ಯಾಹ್ನ ಅಷ್ಟರೊಳಗೆ ಅವಳು ಬರ್ಬೋದು. ಸೊ ಎಸ್ ಗೈಸ್, ಇವಾಗ ಹೋಗಿ ಫಸ್ಟ್ ಫಟಾಫಟ್ ಅಂತ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಪ್ಯಾಕ್ ಮಾಡ್ಕೊಬೇಕು. ಇಟ್ಸ್ ಟೈಮ್ ಕನ್ಸ್ಯೂಮಿಂಗ್. ಸೊ ಸ್ವಲ್ಪ ಬೇಗ ಮಾಡಬೇಕು. ಇನ್ನು ಎಡಿಟಿಂಗ್ ಎಲ್ಲ ಇದೆ. ಎಷ್ಟು ಕಷ್ಟಪಡ್ತೀನಿ ಜೀವನದಲ್ಲಿ ನಾನು. ಓ ಮೈ ಗಾಡ್, ಹಾರ್ಡ್ ವರ್ಕಿಂಗ್ ಗರ್ಲ್ ನಾನು. ಲವ್ ಮಾಡ್ತಿಲ್ಲ ಗೈಸ್, ನಿಜವಾಗ್ಲೂ ಹಾರ್ಡ್ ವರ್ಕಿಂಗ್ ಗರ್ಲ್ ನಾನು. ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ನಾನು ಸೋಂಬೇರಿ ಅನ್ಕೊಂಡ್ಬಿಟ್ಟಿದ್ದೀರಾ. ಐ ಆಮ್ ನಾಟ್ ಸೋಂಬೇರಿ ಗೈಸ್. ನಾನು ಇವಾಗ ಹತ್ರದಲ್ಲಿರೋ ಡಿ ಮಾರ್ಟ್ ಆ ಥರ ಬಂದಿದ್ದೀನಿ. ಬಟ್ ಇವಾಗ ನಾನು ಹುಡುಕ್ಬೇಕಾಗಿರೋದು ಕಿಂಡರ್ ಜಾಯ್ ಎಲ್ಲಿದೆ ಅಂತ. ನನ್ನ ತಂಗಿಗೆ ಅದು ಬಿಟ್ಟರೆ ಬೇರೆ ಯಾವುದು ಇಷ್ಟ ಇಲ್ವಲ್ಲ. ಚಾಕ್ಲೇಟ್ಸ್ ಎಲ್ಲಿದೆ ಗುರು? ಇಲ್ಲಿ ಎಲ್ಲೆಲ್ಲೋ ಬಂದರೆ ಚಾಕ್ಲೇಟ್ಸು ಸಿಗ್ತಾ ಇಲ್ಲ. ಇಲ್ಲಿ ಕಿಂಡರ್ ಜಾಯ್ ಇಲ್ಲ ಅಂದರೆ ಬಂದಿದ್ದು ವೇಸ್ಟ್ ಆಗುತ್ತೆ. ನಾನು ಏನಕ್ಕೋ ಬಂದೆ, ಆದರೆ ಇಸ್ಕೊಂಡಿದ್ದು ಮಾತ್ರ ಮನೆಗೆ ಐಟಮ್ ಏನೇನು ಬೇಕೋ ಎಲ್ಲ ಇಸ್ಕೊಂಡೆ. ಇರ್ಲಾರ್ದಿರ ಇರುವೆ ಬಿಟ್ಕೊಂಡ್ರು ಅಂದರೆ ನಾನೇನು ಸುಮ್ಮನೆ ಇರ್ಲಾರ್ದಿರ ಅಮ್ಮ ಬಂದಿದ್ದೀನಿ, ನನಗೆ ಇಲ್ಲಿ ಕಿಂಡರ್ ಜಾಯ್ ಸಿಕ್ಕಿಲ್ಲ, ನಿಂಗೆ ಏನಾದರೂ ಬೇಕಾ ಅಂದಿದ್ದಕ್ಕೆ ನಮ್ಮಮ್ಮ ಮಾಡಿಸಿದ ಬಿಲ್ ಎಷ್ಟು ಗೊತ್ತಾ? 1335 ರೂಪಾಯಿ. ಲಿಟ್ರಲಿ ಗೈಸ್, ನಮ್ಮ ಅಮ್ಮನ ಸುಮ್ಮನೆ 100 ರೂಪಾಯಿ ಕೊಡೋದ್ರೆ ಕೊಡೋಲ್ಲ, ಅದು ನನ್ನ ಹತ್ರ ಮಾತ್ರ ಎಲ್ಲ 1000 ರೂಪಾಯಿ ಬಿಲ್ ಮಾಡಿಸೋದು. ತೋರಿಸ್ತೀನಿ ನಿಮಗೆ. ನನಗೆ ಯಾಕೆ ಕ್ಯಾಮ್ರಾ ಇಟ್ಕೊಳಕ್ಕೆ ಬರ್ದಿರೋ ಥರ ಆಡ್ತಾಯಿದ್ದೀನಿ. 1332 ರೂಪಾಯಿ ಖರ್ಚು ಮಾಡಿಸೋರೆ. ಈ ರೇಂಜಿಗೆ ನನ್ನ ಹತ್ರ ಖರ್ಚು ಮಾಡಿಸೋದು ನಮ್ಮಮ್ಮ. ಇದಕ್ಕೆ ನಾನು ರಿವೆನ್ಸ್ ತೊಗೊಂಡಿರೋ ಬಿಡ್ತೀನಾ? ಯಾವತ್ತಾದ್ರೂ ಕರ್ಕೊಂಡೋಗಿ ಸರಿ ಟ್ಯಾಕ್ಸ್ ಹಾಕ್ಸ್ತೀನಿ. ನಿನ್ನ ಜೊತೆ ಎಲ್ಲೂ ನೆಕ್ಸ್ಟ್ ಟೈಮ್ ಆಚೆನೇ ಬರಬಾರ್ದು ಅನ್ಬೇಕು ನಮ್ಮಮ್ಮ. ಒಂದು ನಿಮಿಷ ಇರಿ ಗೈಸ್, ಫಸ್ಟ್ ಇದನ್ನೆಲ್ಲ ಎತ್ತಿ ಇದಕ್ಕೆ ಹಾಕ್ಕೊಬೇಕು. ಪವಿಗಂತ ಸಿಕ್ಕಿದ್ದು ಈ ಕೋಣ್ ಒಂದೇ. ನಾವು ಎಷ್ಟೇ 10,000 ಬಿಲ್ ಮಾಡಿದ್ರು ಕೊನೆಗೆ ಬ್ಯಾಗಿಗೆ ಮಾತ್ರ ಕಾಸು ಕೊಡಲ್ಲ. ಆ ಬ್ಯಾಗ್ ಕಾಸು ಕೊಟ್ಟರೆ ನನಗೆ ಒಂಥರ ಬೇಜಾರು ಆಗಿಬಿಡುತ್ತೆ ಗೈಸ್. ನಾನು ಇವಾಗ ಬ್ಯಾಗ್ ಕಾಸು ಕೊಟ್ಟನಲ್ಲ ಅಂತ, ಅದಕ್ಕೆ ಬ್ಯಾಗಿಗೆಲ್ಲ ಕಾಸು ಕೊಡಲ್ಲ. ಅನ್ನೇ ಇವಾಗೆಲ್ಲ ಕಾಸು ಖರ್ಚು ಮಾಡಬಾರ್ದು. ಕೋಣ್ ಕೊಡ್ತಿದ್ದೆ, ಆ ಕೂಪನ್ ಕೊಡೋದಿತ್ತು. ಥ್ಯಾಂಕ್ ಯು. ಸೊ ಇವಾಗ ಮನೆಗೆ ಹೋಗಬೇಕು. ಮನೆಗಲ್ಲ, ಫಸ್ಟು ಕಿಂಡರ್ ಜಾಯ್ ತೊಗೊಬೇಕು. ಮೇ ಬಿ ನಾನು ಯಾವಾಗಲೂ ಇಸ್ಕೊತೀನಲ್ಲ ಅಲ್ಲೇ ತೊಗೊತೀನಿ, ಇನ್ನೆಲ್ಲ ಹುಡ್ಕೋಕ್ಕಾಗಲ್ಲ. ಸುಮ್ಮನೆ ಬಂದೆ ಇಲ್ಲಿ. ಸೊ ಬೇಗ ಮನೆಗೆ ಹೋಗಬೇಕು, ಯಾಕಂದರೆ ಐಸ್ ಕ್ರೀಮ್ ಕರ್ಗೋಗುತ್ತೆ. ನಾನು ಬುಲ್ಬುಲ್ ಕರ್ಗೋಗಿರೋ ಐಸ್ ಕ್ರೀಮ್ ತಿನ್ನಲ್ಲ, ನನಗೆ ಕೊಡ್ತಾಳೆ. ನನಗಿರೋ ಕೋಲ್ಡಲ್ಲಿ ನಾನು ತಿನ್ನೋಕ್ಕಾಗಲ್ಲ ಅದಕ್ಕೆ. ಆ್ಯಂಡ್ ಪವಿನ ನಾನು ಪವಿ ಅನ್ನೋದು ಬಿಟ್ಟರೆ ಬುಲ್ಬುಲ್ ಅಂತ ಕರೆಯೋಣ ಅಂತಿದ್ದೀನಿ. ಏನಂತೀರಾ? ಚೆನ್ನಾಗಿದೆ ಅಲ್ಲ? ಅವಳು ಮೊನ್ನೆ ಹೇಳಿದ್ನಲ್ಲ, ನಿನ್ನ ಪವಿ ಅನ್ನೋದು ನನಗೆ ಇರಿಟೇಟ್ ಆಗುತ್ತೆ ಅಂತ. ಅದಕ್ಕೆ ಇನ್ಮೇಲೆ ಶಿಫ್ಟ್ ಟು ಬುಲ್ಬುಲ್. ವಾಟ್? ನೀವೆಲ್ಲ ಕಮೆಂಟ್ ಹಾಕಿ, ಬುಲ್ಬುಲ್ ಇಸ್ ಫೈನಾ? ನಂಗೆ ಇಷ್ಟ ಆಯಿತು. ಬುಲ್ಬುಲ್ ಬುಲ್ಬುಲ್ ನಾನು ಬುಲ್ಬುಲ್. ಅಫ್ಕೋರ್ಸ್ ಬುಲ್ಬುಲ್ ಅನ್ನೋದು ಹೀರೋ ಹೇಳಿರೋದು, ಅದು ಇನ್ನೂ ಫೇಮಸ್ ಅಲ್ವಾ? ನಾನು ಯಾವಾಗಲೂ ಕಿಂಡರ್ ಜಾಯ್ ಇಸ್ಕೊಳ್ಳಲ್ವಾ, ಅಲ್ಲೇ ಬಂದಿದ್ದೀನಿ. ಸೊ ಕಿಂಡರ್ ಜಾಯ್ ತಗೊಳ್ಳೋಕ್ಕೆ ಆ ಒಂದು ಶೀಟ್ ಎಷ್ಟು? ಕಿಂಡರ್ ಜಾಯ್ ಶೀಟು ಇದು ಬೇಡ, ಹಿಂದೆ ಇರೋದು ಪ್ಯಾಕೆಟ್. ಹಾಂ ಫುಲ್ಲು. 1 2 3 4 ಎಷ್ಟಾಗುತ್ತೆ ಅಂತ ನೋಡೋಣ. ಫುಲ್ ತಗೊಂಡ್ರೆ ನಾನು ಅದು ರೆಡಿ ಮಾಡೋಕ್ಕಾಗೋದು. 240 ಆಗುತ್ತಾ? 2 ಶೀಟ್ ಕೊಡಿ. 240 ಆಗುತ್ತಂತೆ. ಆದರೆ ಅದನ್ನು ಹೆಂಗೆ ಗಿಫ್ಟಾಗಿ ರ್ಯಾಪ್ ಮಾಡೋದು ಅಂತ ಮಾತ್ರ ಗೊತ್ತಿಲ್ಲ, ಅದನ್ನು ನೋಡಬೇಕು. ಸೊ 2 ಶೀಟ್ ತೊಗೊಂಡಿದ್ದೀನಿ. ಚಿಕ್ಕ ಬೊಕ್ಕೆ ಕೊಡ್ತೀನಿ, ದೊಡ್ಡದಲ್ಲ ಅಂದರೂ ಅದು ಚಿಕ್ಕದು. ಅದ್ರ ಜೊತೆಗೆ ಐಸ್ ಕ್ರೀಮು ತೊಗೊತೀನಿ, ಅಂದರೆ ಅಲ್ಲಿ ಒಂದೇ ಇಸ್ಕೊಂಡಲ್ವಾ. ಸೊ ಇಲ್ಲಿ 2 ಕೋನ್ ಇಸ್ಕೊತೀನಿ. ಈಗ 2 ಕೋನ್
ಹಂಗೆ ಫುಲ್ ಖುಷಿ ಆಗ್ಬಿಡ್ಬೇಕು ಅಕ್ಕ, ಫುಲ್ ಬೇಜಾರು ಮಾಡ್ಕೊಂಡು ಹೋಗಿದ್ದಲ್ಲ. ಅಣ್ಣ ಈ 2 ಐಸ್ ಕ್ರೀಮ್ ಕೂಡ. ಆದರೆ ಆ ಕಿಂಟರ್ಗಳನ್ನ ಬೊಕ್ಕೆ ಥರ ಕೊಡಬೇಕು ಅನ್ನೋದು ನನ್ನ ಆಸೆ. ಬಿಲ್ ಪೇ ಮಾಡಿಬಿಡುವ. ಆಯಿತು, ಇಷ್ಟು ದೊಡ್ಡ ಕವರು. ಥ್ಯಾಂಕ್ ಯು. ಸೊ ಗೈಸ್, ಇಷ್ಟು ದೊಡ್ಡ ಕವರ್ ಇದೆ. ಇವಾಗ ಇದನ್ನ ಎತ್ಕೊಂಡು ಹೆಂಗೆ ನಾನು ಅವಳಿಗೆ ಬೊಕ್ಕೆ ಮಾಡಿ ಕೊಡೋದು ಅನ್ನೋದು ಇಸ್ ಮೈ ಫಸ್ಟ್ ಕ್ವೆಶನ್. ಇಷ್ಟು ದೊಡ್ಡ ಕವರ್ ಗುರು, ನನ್ನ ತಂಗಿಗೆ ನಾನು ಗಿಫ್ಟ್ ಮಾಡೋದು. ಚೆನ್ನಾಗಿದೆ. ಸಮ್ಟೈಮ್ಸ್ ನಿಮ್ಮ ಹತ್ರ 1000 ರೂಪಾಯಿ ಇದ್ರೂ ಸಾಕು ನಿಮ್ಮವ್ರನ್ನ ಖುಷಿ ಪಡಿಸೋಕ್ಕೆ. ಅಂದರೆ ಹೇಳ್ತೀನಿ ನಿಮ್ಗೆ ಆಮೇಲೆ ಏನು ನಾನು ಹೇಳಕ್ಕೆ ಬಂದೆ ಅಂತ. ಅದು ಇವಾಗ ಬರ್ತಾ ಇಲ್ಲ ಹೆಂಗೆ ಹೇಳಬೇಕು ಅಂತ. ಒಂದೊಂದ್ಸರಿ ನನ್ನ ತಲೆಯಲ್ಲಿ ಏನೋ ಇರುತ್ತೆ, ಆದರೆ ಅದನ್ನು ವರ್ಡ್ಸಲ್ಲಿ ಹೆಂಗೆ ಹಾಕಬೇಕು ಅಂತ ಗೊತ್ತಿರಲ್ಲ. ಇವಾಗ ಮನೆಗೆ ಹೋಗ್ಬೇಕು, ಆಮೇಲೆ ಮಾಡ್ತೀನಿ. ಗೈಸ್, ನಮ್ಮ ಅಜ್ಜಿ ನನಗೋಸ್ಕರ ಪಾಪ ಕಾಯ್ತಿದ್ರು ನಾಷ್ಟಕ್ಕೆ. ನಾನು ಇಡ್ಲಿ ತಂದಿದ್ದೆ. ನಮ್ಮ KR-ಪುರದಲ್ಲಿ ನೀವೇನಾದರೂ ಬೇರೆಯವರು ನಮ್ಮ KR-ಪುರಕ್ಕೆ ಏನಾದರೂ ಬಂದರೆ, ಅಥವಾ ನೀವೇ KR-ಪುರವಾಗಿದ್ದರೆ ನಾವು ಏನು ಗಣೇಶ ದೇವಸ್ಥಾನ ಇದೆ, ಅಲ್ಲೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕೆಳಗಡೆ ರೈಸ್ ಬಾತು ಮತ್ತು ಇಡ್ಲಿ ಸಖತ್ ಫೇಮಸ್, ಮಸ್ತ್ ಇರುತ್ತೆ. ನಾವಂತೂ ಚಿಕ್ಕ ವಯಸ್ಸಿಂದ ಅಲ್ಲೇ ತಿಂದಿದ್ದು. ನೀವು ಟ್ರೈ ಮಾಡಿ, ಮಸ್ತ್ ಇರುತ್ತೆ. ಆ್ಯಂಡ್ ಅಲ್ಲಿಂದಾನೇ ಇಡ್ಲಿ ಎಲ್ಲ ತಂದಿದ್ದೀನಿ. ಫಸ್ಟ್ ನಮ್ಮ 11:30 ಆಯ್ತು, ಇವಾಗ ಇಡ್ಲಿ ತಂದವ್ರೆ. ಅದು ಸ್ವಲ್ಪ ಲೇಟ್ ಆಗೋಯ್ತು ಅಜ್ಜಿ, ಸಾರಿ ಗೈಸ್. ನಮ್ಮ ಅಜ್ಜಿ ಫಸ್ಟ್ ಊಟ ಇಟ್ಕೊಟ್ಬಿಡ್ತೀನಿ. ನಮ್ಮ ಅಜ್ಜಿ ಫಸ್ಟ್ ನಿಂಗೆ ಇಟ್ಕೊಟ್ಬಿಡ್ತೀನಿ. ಸೌತೆಕಾಯಿ ತಿಂದೆ, ಹಾಲು ಕುಡ್ದೆ ಅಷ್ಟೇ. ನಾನು ಬೆಳಗ್ಗೆ ಗಂಜಿ ಮಾಡ್ಕೊಟ್ಟಿತ್ತು. ಎಲ್ಲ ತಿಂದವ್ರೆ, ಬೆಳಗಿಂದ ಏನು ತಿಂದಿರ ಇರೋರು ನಾನು. ಅಂಡ್ ಪವಿಗೆ ಸ್ವಲ್ಪ ಇರಿಟೇಟ್ ಮಾಡಿ ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ. ಫಸ್ಟ್ ನಮ್ಮ ಅಜ್ಜಿಗೆ ಇಡ್ಲಿ ಕೊಟ್ಬಿಡ್ತೀನಿ. ವೇಟ್. 11:15 ಅಂತ ಬೈತು, ನೋಡಿದ್ರೆ ಅರ್ಧ ಇಡ್ಲಿ ತಿನ್ನಕ್ ಈ ಬಿಲ್ಡಪ್ ಈ ಮುಂದು. ಅರ್ಧ ಇಡ್ಲಿಗೆ ಈ ಬಿಲ್ಡಪ್ ನಿಂದು. ಒಬ್ಳೆ ಇರ್ಬೇಕು ಮನೇಲಿ ಅಂದ್ರೆ ಬೇಜಾರು. ಎಲ್ಗೋಗೋಣ? ನಮ್ಮ ಅಜ್ಜಿ ಒಂಚೂರು ರೆಡಿ ಆಗ್ಲಿ, ಆಮೇಲೆ ನಾನು ನಮ್ಮ ಅಜ್ಜಿ ಪವಿ 3 ಜನ ಧರ್ಮಸ್ಥಳಕ್ಕೆ ಹೋಗ್ಬಿಡ್ತೀವಿ. ಹೋಗೋಣ? ಫಸ್ಟ್ ನೀನ್ ರೆಡಿ ಆಗು. ರೆಡಿ ಏನು ಅಲ್ಲಿ ಬಿಟ್ಬಿಡೋದು ನಮ್ಮ ಅಜ್ಜಿ. ರೆಡಿ ಇರು ಅಂದ್ರೆ ಆಗಲ್ವಾ? ಹಂಗೆ ನೋಡ್ಬಿಡ್ಬೇಕಾ? ಹೌದು, ತಂದ ತಕ್ಷಣ ನೋಡಿದ್ರೆ ನನಗೆ ಒಂಥರ ಏನು ಖುಷಿ. ನೋಡಿ, ಇದು ನಮ್ಮನೆಗೆ ಡಜನ್ ಗಟ್ಟಲೆ ಬೇಕು ಮೇಡಮ್. ಬೇಕು ಇದು ತಿಂದ್ರೆ ಹೊಟ್ಟೆ ತುಂಬಲ್ಲ. ಸುಮ್ಕೆ ದುಡ್ಡುಗಳು ಮಾತ್ರ ಎಷ್ಟು ಮಾಡ್ತಾರೆ. ಬರೀ ಬೈಯದೇ ಆಗೋಯ್ತು. ಕಿತ್ತಾಕೊಂತ ಯಾರು ಹೇಳಿದ? ಇವಾಗ ಅಂಟಿಸ್ಕೊಟ್ಟೆ ಬದುಕೊಂತೀಯ. ಬಗ್ಗಕ್ಕಾಗಲ್ಲ. ಓಹೋ, ಬಿಡು ಹೋಗ್ಲಿ. ಯಾಕೆ ನಿನ್ ಕೈಲಿ ನಾನು ಬಯಸ್ಕೋಬೇಕು? ಏನ್ ನೀನ್ ನನ್ ಕೈಲಿ ಹೆವಿ ಬೈಸ್ಕೊಂತೀಯಮ್ಮ. ಏನ್ ಡೌ ಗೊತ್ತಾ ನಮ್ಮ ಮನೇಲಿ. ಅಜ್ಜಿ ನಿಜ ಹೇಳು ಅಜ್ಜಿ, ನಾನು ನಿನ್ ಬೈತೀನೇನಜ್ಜಿ? ಒಂದೊಂದ್ಸತಿ ಬೈದ್ ಬಿಡ್ತೀನಿ. ಒಂದೊಂದ್ಸರಿ ಏನಕ್ಕೆ ಬೈತೀನಿ ಅಂದ್ರೆ, ನೋಡಿ ಯಾವಾಗೂ ಸ್ಟಾಕ್ ಇರ್ಬೇಕು ನಮ್ಮ ಮಕ್ಕಳಿಗೆ. ಅಂತ ಮೊಮ್ಮಕ್ಳನ್ನ ಎತ್ಬಿಟ್ಟಿದ್ಯಾ? ಅಯ್ಯೋ ಸಾರಿ, ಅಂತ ಮೊಮ್ಮಕ್ಳನ್ನ ನಿನ್ ಸೊಸೆ ಎತ್ಬಿಟ್ಟೈತೆ. ಬಂಗಾರನಂತ ಮೊಮ್ಮಕ್ಕಳು. ಒಂದೊಂದು ಮುತ್ತುಗಳು ಶಿವಮ್ಮ. ನಮ್ಮನೆಗೆ 3 ಮುತ್ತುಗಳು ಅವಪ್ಪ. ಅಯ್ಯೋ 7 ಮುತ್ತುಗಳು. 3 ಹೆಣ್ಣು ಮುತ್ತುಗಳು, 4 ಗಂಡು ಬೇವರ್ಸಿಗಳು. ಬೇವರ್ಸಿ ಅವ್ರ ಪಾಪ ಬಂದ್ಬಿಡುತ್ತೆ. ಪವಿ ಇಸ್ ಬ್ಯಾಕ್ ಟು ಹೋಮ್. ಇಲ್ದಿರ ವ್ಲಾಗ್ ನೋಡಲ್ಲ ನಾವು ಅಂತ ಹೇಳ್ತಿದ್ದಾರೆ ಜನಗಳು. ನಿಮ್ಮ ಅಭಿಪ್ರಾಯವೇನು? ನಂಗಿಷ್ಟು ಅಭಿಮಾನ ತೋರಿಸ್ತವ್ರೆ. ನಾನು ಒಂಥರ ಇನ್ಸ್ಟಾ ತಂಗಿ ಆಗ್ಬಿಟ್ಟಿದ್ದೀನಿ. ಏನ್ ತಂಗಿ? ಇನ್ಸ್ಟಾ ತಂಗಿ. ಇನ್ಸ್ಟಾ ತಂಗಿನ ಅಂದ್ರೆ ಮೈ ಕ್ರಿಯೇಷನ್ ಯಾ. ಅದಕ್ಕೆ ಬುಳಿ ಸಾರಿ. ಓಕೆ, ಐ ಮಿಸ್ ದಿಸ್. 3 ದಿನ ಐ ಮಿಸ್ಡ್ ಯು. ಹೆಂಗಿತ್ತು ಪವಿ ನಾನು ಇಲ್ದಿರಾ? ತುಂಬಾ ಚೆನ್ನಾಗಿತ್ತು, ತುಂಬಾ ನೆಮ್ಮದಿ, ಪೀಸ್ ಅನ್ನೋದು ನಾನು ಅಲ್ಲಿ ನೋಡಿದೆ. ಮತ್ತೆ ಫೋನ್ ಮಾಡಿ ಯಾರಪ್ಪ ಹೇಳ್ತಿದ್ದು? ಯಾರು ಹೇಳ್ತಾರೆ? ಅದೇ ಯಾರೋ ಹೇಳ್ತಿದ್ರಂತೆ. ಯಾರು ಹೇಳಿದ್ದು? ಆಗ್ತಾ ಇಲ್ಲ, ನನ್ನ ಕರ್ಕೊಂಡು. ನಾನೇ ರಾತ್ರಿ ಎಲ್ಲ ಹೇಳಿಲ್ಲ. ಶಟ್ ಅಪ್.
ಹತ್ತಿದ್ಯಾರು? ನಾನಲ್ಲ ಹತ್ಕೊಂಡಿ, ನಾನು ನಿಜವಾಗ್ಲೂ ಹತ್ತಿಲ್ಲ. ನಾನು ನಿಂಗೋಸ್ಕರ ಏನಕ್ಕೆ ಕಳ್ಳಿ ನಾನು? ಪವಿ ನನ್ ಕೈ ಇರೋದು ಇಷ್ಟ ಪವಿ. ಇರ್ಲಿ ವೀಡು ಕೊಳ್ಳಿ ನೀನು, ಕಾಲಲ್ಲೂ ಕುಯ್ ಕೈಯಲ್ಲೂ ಕುಯ್, ಒಟ್ಟು ನನ್ ನೀನ್ ಕುಯ್. ಗಬೋ ಜಾಸ್ತಿ ಹಿಡಿಬೇಡ, ಟ್ಯಾನ್ ಆಗಿದ್ದೀರಿ, ಕಪ್ಪಗಿದ್ದೀರಿ. ಮೊದ್ಲೇ ಕರ್ಕಿ ಅಂತ ಹೇಳುದು. ಇಲ್ಲ ಪವಿ, ನಿನ್ಗೆ ಏನು ಕಮೆಂಟ್ ಅಲ್ಲಿ ಒಂದು ಓದಿದ್ದೆ, ಬ್ಲಾಕ್ ಬ್ಯೂಟಿ ಅಲ್ಲ, ನಾನ್ ಬ್ಲಾಕ್ ಬ್ಯೂಟಿ. ಇಲ್ಲ 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 ಇಲ್ಲ, ಏನೋ ಕೃಷ್ಣ, ಏನ್ ಕೃಷ್ಣ? ಕೃಷ್ಣ ಹೌದು. ಏನ್ ಕೃಷ್ಣ ಅಜ್ಜಿ? ಅಯ್ಯೋ ನೆನ್ಪಾಗ್ತಾ ಇಲ್ಲ. ಕೃಷ್ಣ ಸುಂದರಿ. ಕರೆಕ್ಟ್, ಕೃಷ್ಣ ಸುಂದರಿ. ಏನ್ ಕಿಸ್ಕೊಂಡೆ ಅಂತ ಕೃಷ್ಣ ಸುಂದರಿ ಅಂತೆ. ಪವಿ ನೀನ್ ನಿಜವಾಗ್ಲೂ ಕೃಷ್ಣ ಸುಂದರಿನಾ? ನಂಗೂ ಡೌಟ್. ಹೋಗ್ಲಿ ಪವಿ, ನಾನು ಬಿಟ್ಟಿದ್ದಲ್ಲ, ಹೆಂಗ ಅನ್ಸ್ತು ಪವಿ? ಅದೇ ಹೇಳ್ತಾರೆ, ನಂಗೆ ಪೀಸ್ ಅನ್ನೋದಲ್ಲಿ ಸಿಕ್ತು. ಮತ್ತೆ ಹೋಗ್ಬಿಡು ವಾಪಸ್. ನಾನು ಹೋಗ್ತೀನಿ, ನೀ ಯಾವಾಗ ಹೇಳಕ್ಕಾಗಲ್ಲ. ಹೇಳಿದ ನಾನು ಇನ್ಸ್ಟಾ ತಂಗಿ, ಇನ್ಸ್ಟಾದಲ್ಲಿ ತಂಗಿ ಅಷ್ಟೇ. ಅದೇನಾದ್ರೂ ಅರ್ಥ ಆಗಿಲ್ಲ, ಇದ್ದಿರಿಗೆಲ್ಲ ಅರ್ಥ ಆಗುತ್ತೆ. ಕರೆಕ್ಟ್. ನಾನು ಅಪ್ಪ ಅಮ್ಮ ಯಾವ ಕಾಲೇಜ್ ಅದು ಇದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದ್ ದೊಡ್ಡ ಡಿಸಿಷನ್ ತಗೊಂಡಿದೀವಿ. ಅದಿನ್ನೂ ಪವಿಗೆ ಗೊತ್ತಿಲ್ಲ. ಶಾಕಿಂಗ್ ನ್ಯೂಸ್ ಇದೆ ಒಂದು, ಅದನ್ನ ಇವತ್ತು ರಿವೀಲ್ ಮಾಡಲ್ಲ. ಇವತ್ತೆಲ್ಲ ಯೋಚನೆ ಮಾಡು, ತಲೆಗುಳ ಬಿಟ್ಟಿದೀನಿ. ಇವತ್ತೆಲ್ಲ ಯೋಚನೆ ಮಾಡು ಬಂಗಾರ, ನಾಳೆ ನಿಂಗೆ ಹೇಳ್ತೀನಿ, ಓಕೆನಾ? ಅಲ್ಲಿ ನಂಗೆ ಗೊತ್ತು, ಮಮ್ಮಿ ಹೇಳ್ತು ಏನಂತ. ಅಲ್ಲಿ ಕಾಲೇಜ್ ನೋಡ್ಕೊಂಡ್ ಬರ್ಬೇಕು ಅಲ್ಲಿ ಅದು ಯಾವ್ದೋ ಹೆಸರು ಹೇಳ್ತು. ನಿಮ್ ಕಾಲೇಜ್ ಬೇರೆ ಕೇಳ. ಮನೆ ಕೆಲಸ ಮಾಡೋರು ಯಾರು? ನೀನ್ ಇದೆಯಲ್ಲ. ನಾನು ಮನೆ ಕೆಲಸ ಮಾಡಕ್ಕೆಲ್ಲ ಆಗಲ್ಲ ಪವಿ. ಮದ್ವೆ ಆಗು. ಏನೋ ನಮಗೂ ನಮ್ಮ ಸಣ್ಣಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ. ಗೈಸ್ ನಂಗೆ ಬೇಗ ಮದ್ವೆ ಆಗ್ಬಿಡು. ಗೈಸ್, ನನ್ ತಂಗಿದೊಂದು ಪಾಲಿಸಿ ಇದೆ, ನನ್ ಮದ್ವೆ ಆದ್ರೆ ಅದೇನೆ ಹೇಳು ಈಗ, ಹೇಳು ಕೃಷ್ಣ ಸುಂದರಿ, ಹೇಳಮ್ಮ. ಗೈಸ್ ನಿಜ, ಲಿಟ್ರಲಿ ಎಲ್ಲಾ ತಂಗಿರ್ಗೂ ಮೇ ಬಿ ಈ ಆಸೆ ಇರ್ಬೋದೇನೋ, ಇರುತ್ತೆ ಅನ್ಸುತ್ತೆ. ನನ್ ತಂಗಿ ಅಲ್ವಾ, ಸೊ ನನಗ್ ಗೊತ್ತಿಲ್ಲ. ವರ್ಷದ ರಷ್ಯಾನ್ ಕೇಳ್ಬೇಕು ಫೋನ್ ಮಾಡಿ, ನಮ್ ಸೋಡಣ. ಹೇಳ್ಬಿಡು. ಏನೋ ಏನಿಲ್ಲ, ನಮ್ಮ ಅಕ್ಕ ಮದ್ವೆ ಆಗೋ ಗಂಡನ್ನ ಬೇಡ ಬಿಡೆ. ನಿನ್ ವಯಸ್ಸು ಕರೆಕ್ಟ್ ಆಗಿರೋ ಮಾತಾಡು. ಕೇಳಿಸ್ಕೊ, ನಮ್ಮ ಅಕ್ಕ ಮದ್ವೆ ಆಗೋ ಗಂಡನ ಬುಟ್ಟಿ ಹಾಕೊಂಡ್ಬಿಡ್ತೀನಿ. ನಾನು ಹೇಳಿದ್ದೆಲ್ಲ ಕೊಡಿಸ್ತಾ ಇರ್ಬೇಕು. ಇವಳಂತೂ ಕಂಜೂಸ್ ಏನು ಕೊಡ್ಸಲ್ಲ ನನ್ಗೆ. ಅದಕ್ಕೆ ನಮ್ ಭಾವನಾದ್ರು ನಾವ್ ಅಕ್ಕಂಗಿಂತ ಜಾಸ್ತಿ ನನ್ನನ್ನ ನೋಡ್ಕೊಬೇಕು, ಕೇರಿಂಗ್ ಮಾಡ್ಬೇಕು. ನಾನು ಹಂಗೆ ಹೇಳಿಲ್ಲ, ನೀನ್ ಕರೆಕ್ಟ್ ಆಗಿ ತಿಳ್ಕೊ. ನಾನು ಹೇಳಿದ್ದು ನಮ್ಮ ಅಕ್ಕ ಹೆಂಗಾದ್ರು ಆಚೆ ಹೋದಾಗ ಅವಳಿಗೆ ಏನ್ ಬೇಕೋ ಅದು ಇಸ್ಕೊಂಡು ನನ್ಗೂ ಇಸ್ಕೊಡ್ತಾಳೆ, ಪರವಾಗಿಲ್ಲ, ಹಾಕಲ್ಲ. ಬಟ್ ಕಂಜೂಸ್ ಮಾಡ್ತಾಳೆ. ನಮ್ ಭಾವ ಅವನೇ ದುಡಿತಾನಲ್ವಾ, ಅವಾಗ ನಾನು ಏನ್ ಕೇಳ್ತೀನೋ ಕ್ರೆಡಿಟ್ ಕಾರ್ಡ್ ನನ್ ಕೈಲಿ ಕೊಟ್ಬಿಡ್ಬೇಕು. ಡೆಬಿಟ್ ಕಾರ್ಡ್ ಅಲ್ವಾ, ಕೊಟ್ಬಿಡ್ಬೇಕು. ನಾನು ಏನ್ ಬೇಕಾದ್ರೂ ಇಸ್ಕೊಂಡು ಹಂಗೆ. ಅದ್ರ ಸೋ ಫನಿ. ಗೈಸ್, ನಾನು ಅಬ್ರಾಡ್ಗೆ ಹೋಗಿ ಸೆಟ್ಲ್ ಆಗ್ತೀನಿ. ಅಲ್ಲಿದೆ ಏನು, ಫೋನ್ ಪೇ ಮಾಡು, ಫೋನ್ ಪೇ. ನಾನು ಮಾಡಿಸ್ಕೊಂತೀನಿ ಬಿಡು, ಫೋನ್ ಪೇ. ಪವಿ ಕೂದ್ಲಿಲ್ಲ ಅಂತ ಬಟ್ಟೆ ಮೇಲೆಲ್ಲ ಗೈಸ್, ನನ್ ಪವಿ ಇನ್ನೊಂದು ನಿಂಗೆ ಗೊತ್ತಿಲ್ಲ ಅಲ್ಲ, ನಾನು ಬುಲ್ಬುಲ್ ಅಂತ ಕರೆಯೋಣ ಅಂತಿದ್ದೀನಿ. ಏನಂತೀಯ? ಅದೇ ನಿನ್ನೆ ಹೇಳ್ದಲ್ಲ, ಪವಿ ಅನ್ನೋದು ನಂಗೆ ಫುಲ್ ಇರಿಟೇಟ್ ಆಗುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅದಕ್ಕೆ ಇವಾಗ ನಾನೇನ್ ಹೇಳಿಲ್ಲ, ಹತ್ರ ಕೂತ್ಕೊಳ್ತೀನಿ. ಬುಲ್ಬುಲ್ ಅಂತ ಕರೆಯೋಣ ಅಂತಿದ್ದೀನಿ. ಕರ್ಕೋ. ಬುಲ್ಬುಲ್ ಚೆನ್ನಾಗಿದ್ಯಾ? ಪವಿ ಪವಿ ಆದ್ರೂ ಪವಿ ಅದು ನಿನ್ನಂತರ ಹೇಳ್ಬಾರ್ದು. ಪವಿತ್ರ ಅದು ಪವಿತ್ರ 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 ಅಂತ. ಗೈಸ್, ನನಗೆ ಒಂದು ಕ್ಯೂರಿಯಾಸಿಟಿ ಇದೆ, ಕಮೆಂಟ್ ಅಲ್ಲಿ ಓದಿದ ಕ್ಯೂರಿಯಾಸಿಟಿ ಇದು. ಇಟ್ಕೊಂಡಿನೇ ಕಾಣಿಸ್ತಿದ್ಯಾ ನೀನು? ಅಲ್ಲೇ ಹಂಗೆ ಹಿಂಗೆ ಹೇಳ್ತೀನಿ, ಹಿಂಗೆ ಹೇಳ್ತೀವಿ. ನಾನ್ ಮಾತ್ರ ಬೆಳ್ಳಕ್ ಅನ್ಸ್ಬೇಕು. ನಾನು ಬೆಳಕಬೇಕು. ಸೊ ಕಮೆಂಟ್ ಅಲ್ಲಿ ಓದಿದ್ದೇನಂದ್ರೆ, ನಾನು ಒಂದಿನ ಇಡೀ ಪವಿನ ವ್ಲಾಗ್ ಮಾಡಕ್ ಬಿಡಿ ಅಂತ. ಸೊ ಫುಲ್ಲು ಒಂದಿನ ಪವಿ ವ್ಲಾಗ್ ಮಾಡ್ಬೇಕು ಅಂತ ಇತ್ತು. ಆಕ್ಚುಲಿ ಕಮೆಂಟ್ಸ್ ಅಲ್ಲಿ ಜಾಸ್ತಿ ಕೇಳಿರೋದಂದ್ರೆ ಪವಿ ಜೊತೆ ಸಂಗ್ ಎಷ್ಟು ಪವಿ ಮಾಡಿ ಅಂತ. ಫ್ಯಾನ್ಸ್ ನ ಕೋರಿ, ನನ್ನ ಫ್ಯಾನ್ಸ್ ಅನ್ನಲ್ಲ, ನಾನು ಅಭಿಮಾನಿಗಳು. ಇಲ್ಲ, ಅದು ಬೇಡ. ಆಸೆನ ತೀರ್ಸ್ಬೇಕು ಅಂತ ನಾನು ಮಾಡ್ತೀನಿ. ನೀನ್ ರೆಡಿ ಆಗಿ. ಅದೇನ್ ಗೊತ್ತಾ, ಮಾಡ್ಬೋದು, ಬಟ್ ಅವಳು ಏನೇನ್ ಹೇಳ್ತಾಳೆ ಅಂತ ನಾನು ಇವಾಗ್ಲೇ ಹೇಳ್ಬಿಡ್ತೀನಿ. ಇವಾಗ್ಲೇ ಏನ್ ಹೇಳ್ಬೇಡ. ಏನ್ ಮಾಡ್ತೀನಿ ಹೇಳಮ್ಮ.
ನೀನ್ ಬರೋ ಮನೆ ಕೆಲಸ ಎಲ್ಲ ನನ್ ಕೈ ಏನಿಲ್ಲ ನಿಜ. ಅದೊಂದು ನನಗೆ ತುಂಬಾ ಪ್ಲಾನ್ಸ್ ಇದೆ. ಓಕೆನಾ, ಅದ್ ಮಾಡ್ಬೇಕು ಅಂತ ಇಟ್ಕೊಳಕ್ ಬರಲ್ಲ. ತುಂಬಾ ಪ್ಲಾನ್ಸ್ ಐತೆ. ಸ್ವಲ್ಪ ನನ್ನ ಎರಡನೇ ದೇವತೆ ವರ್ಷಿತ ನಿನ್ ದೇವ 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 ಅವಳನ್ನ ಕೇಳ್ಬಿಟ್ಟು ನಾವಿಬ್ರು ರಿವೆಂಜ್ ಎಲ್ಲ ತೀರ್ಸ್ಕೊಬೇಕು. ಅದ್ ನಿಮ್ಮಿಂದ ಸಾಧ್ಯ ಆಗ್ತಿದೆ ಅಂದ್ರೆ ಇವಾಗ ನಾವ್ ಏನೇ ಮಾಡಿದ್ರು ಅವಾಗ ಏನಾದ್ರು ಸುಮ್ನೆ ಮಾಡಿದ್ರೆ ಅವಳ ಅಪ್ಪ ಅಮ್ಮ ಹಿಂಗೆ ಹೇಳ್ಬಿಟ್ಟು ಜಗಳ ಏನಾದ್ರು ಮಾಡಿಸ್ತಾ ಇದ್ಲು. ಬಟ್ ಇವಾಗ ಕಂಟೆಂಟ್ಗೋಸ್ಕರ ಲೈಕ್ ಅವಳು ಏನು ಹೇಳಲ್ಲ ಅಪ್ಪ ಅಮ್ಮಂಗೆ, ಸುಮ್ನೆ ಹೋಗ್ತಾಳೆ. ಹೇಳಲ್ಲ ಅಂತ ಹೇಳು. ಏನ್ ಅವಳೆಲ್ಲ ನಾವು ಹೋಗೋದು ಬರೋದು ಅದಲ್ಲ ಅಜ್ಜಿ, ಅದೆಲ್ಲ ನಾನು ಮಾತಾಡ್ತಿರೋದು. ಎಲ್ಲಿದ್ದೆ ನಾನು? ಅದೇ ಶಾರ್ಟ್ ಮೆಮೊರಿ ಲಾಸ್, ಶಾರ್ಟ್ ಟರ್ಮ್ ಮೆಮೊರಿ ಲಾಸ್. ಅದೇ ಅದೊಂದಿದೆ. ಮತ್ತೆ ಒಂದು ಇಡೀ ದಿನ ಪವಿ ವ್ಲಾಗ್ ಮಾಡೋದು, ಪವಿ ಫುಲ್ ವ್ಲಾಗ್ ಮಾಡೋದು, ಅದನ್ನ ನಾನು ಎಡಿಟ್ ಮಾಡ್ತೀನಿ. ಬೇಡ ಪವಿ ಮಾಡ್ತಾಳೆ ಗೈಸ್, ಮಾಡ್ಸೋ ತರ ನಾನು ಮಾಡ್ತೀನಿ. ಸೊ ಇಡೀ ದಿನ ಅವಳು ಒಂದು ವ್ಲಾಗ್ ಮಾಡ್ತಾಳೆ, ಅದನ್ನ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ಅದ್ರಲ್ಲಿ ಸೈಡ್ ಅಲ್ಲಿ ಮಾತ್ರ ನಾನ್ ಬರ್ಬೋದು, ಆ ತರ ಇರ್ಬೋದು. ಫುಲ್ ಅವಳೇ ಅದ್ ನನ್ಗೂ ಕ್ಯೂರಿಯಾಸಿಟಿ ಇದೆ ಹಿಂಗ್ ಮಾಡ್ತಾಳೆ ಅಂತ. ಕ್ಯಾಮ್ರಾ ಆಂಗಲ್ ಅಂತೂ ಬಿಟ್ಬಿಡಿ, ಆಸೆ ಬಿಟ್ಬಿಡಿ. ನೀವ್ ಫೋನ್ ನ ಹೆಂಗಿರ್ಬೇಕು ಅಂದ್ರೆ, ಒಂದು ಫೋನ್ ನ ಹಿಂಗೆ ತಿರ್ಗಿಸ್ತಿರ್ಬೇಕು, ಇಲ್ಲ ನೀವೇ ಹಿಂಗೆ ತಿರ್ಕೊಂಡು ಆ ಫೋನ್. ಏನಿಲ್ಲ, ನಾನಿವಾಗ ಹಿಡಿತಾ ಇರೋದು ನಿಂದೆ. ನಾನೇ ತಾನೇ ನಿಂದು ಬರ್ತದೆ ಹೇಳ್ತೀನಿ. ನಾನೇ ತಾನೇ ನಿನ್ ವಿಡಿಯೋ ಎಲ್ಲ ತೆಗಿಯೋದು, ಲೈಕ್ ರೀಲ್ಸ್ ಇದೆಲ್ಲ. ದಿ ಬೆಸ್ಟ್ ಕ್ಯಾಮ್ರಾ ನಾನೇ ಅದು ಅದನ್ನ ಎಸ್ ಪವಿನೇ. ಫಸ್ಟ್ ನಿನ್ ಮುಖಾನ ಸ್ವಲ್ಪ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ಬಿಡ್ಬಾ. ಆಕ್ಚುಲಿ ಏನಿಲ್ಲ ಬಿಡು, ಹೇಳ್ಬಿಡು ಹೋಗ್ಲಿ. ಏನಿಲ್ಲ ಬಿಡು, ಹೇಳ್ಬಿಡು. ಏನಿಲ್ಲ ಹೇಳೋ. ಏನಿಲ್ಲ, ಹಿಂಗೆ ಗೈಸ್ ಇವಳು ಇರಿಟೇಟ್ ಮಾಡೋದು. ಹೌದಮ್ಮ, ಹೇಳಮ್ಮ ಹೇಳಲೇ. ಹೇಳ್ ಪವಿ. ಪವಿ ನಾನು ಆಯ್ತು, ಎಲ್ರು ಹೇಳ್ತಾರೆ ಮೆತ್ತಗ್ ಮಾತಾಡುತ್ತಿದ್ದೀನಿ. ಹೇಳು ಪವಿ, ಏನು ಹೇಳು. ಕೇಳಿಸ್ತಾ ಇದೆ. ಏಯ್ ಮುರಿದ್ ಬಿಡ್ತೀನಿ ಕೈ. ನನ್ ಕೈ ಹಿಡ್ಕೊಂಡ್ ಕೈ ಎತ್ತಾಳೇನೋ. ಹೇಳೆ. ಏನೇ ಸರಿ ಹೋಗಿ ಬೇಡ. ಈ ನನ್ ಬುಲ್ಬುಲ್ನ ಸ್ವಲ್ಪ ಫ್ರೆಶ್ ಅಪ್ ಹಾಕಿ ಇರೋ. ನನ್ನ ಫ್ಯಾನ್ಸ್ ಬೇಡ ಅಂದ್ರೆ ನನ್ನ ನಾವು ಸ್ವಲ್ಪ ಜನ ಕಂಡಿದ್ರು ಗೊತ್ತಾ. ಓಹ್ ಯಾ ಓಹ್ ಯಾ ರಿಯಲಿ ಯಾ ಇಸ್ ದಟ್ ಇವನ್ ಪಾಸಿಬಲ್? ಯಾ 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 ಆದ್ಮೇಲೆ ಮುಂದೆ ಬೋಗ್ಳೆ. ಯಾ ಪ್ಲೀಸ್ ಟೆಲ್ ಮಿ. ನಿಜ ನನ್ನ ಕಂಡಿದ್ರು ಮಾತಾಡ್ಸಿದ್ರು. ಏನಂತ ಕಂಡಿಡಿದ್ರಮ್ಮ? ಪವಿ ಅಂತ. ಹೌದಾ? ಹಿಂಗೆ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡು. ನೀನ್ ಎಲ್ಲಿದ್ದೆ, ಹೆಂಗ್ ಕಂಡಿಡಿದ್ರು? ನಾನು ಐಸ್ ಕ್ರೀಮ್ ತಿಂತಾ ಇದ್ದೆ. ಅದ್ ಬಿಟ್ರೆ ಇನ್ನೇನ್ ಮಾಡಿದ್ಯಾ ಜೀವನದಲ್ಲಿ? ಅದನ್ನ ನೆಟ್ಟಕ್ ತಿಂತಾಳೆ. ಐಸ್ ಕ್ರೀಮ್ ಅಮೃತ ಕಣೆ ಅದು. ಏನಂದ್ರೆ ಅದೇ ನೀನ್ ಐಸ್ ಕ್ರೀಮ್ ತಿಂತಿದ್ದೆ. ಅಲ್ಲಿ ಇಬ್ರು ಸಿಕ್ಕಿದ್ರು, ಹೋಟೆಲ್ ಅಲ್ಲಿ ಸಿಕ್ಕಿದ್ರು. ಹೆಂಗನ್ಸ್ತು ನಿಂಗ ಅವಾಗ? ನಂಗೆ ಖುಷಿ ಆಯ್ತು. ಖುಷಿ ಆಯ್ತು. ಪವಿನ ಕಂಡುಹಿಡಿತಿದ್ದೀರಾ ಅಂದ್ರೆ ಸಮಥಿಂಗ್ ಗ್ರೇಟ್ ಅಂತ ಹೇಳ್ತಿದ್ದಿಲ್ಲ, ಸಮಥಿಂಗ್ ಗುಡ್. ನಿನ್ ಆಂಗಲ್ ಕರೆಕ್ಟ್ ಆಗಿದ್ಯಾ ನೋಡ್ಕೊ. ನನ್ನ ಆಂಗಲ್ ಕರೆಕ್ಟ್ ಇಲ್ಲ, ನಿಜ ಇರ್ಲಿಲ್ಲ. ಗೈಸ್ ಫೈನಲಿ ಪವಿನು ಕಂಡು ಹಿಡಿತಿದ್ದಾರಂತೆ. ಸೊ ಪವಿಗೂ ಕೂಡ ಇನ್ಮೇಲೆ ರೆಕಗ್ನೈಷನ್ ಸಿಗ್ತಿದೆ ಸೊಸೈಟಿಲಿ. ಪವಿ ಇಸ್ ಆಲ್ಸೋ ರೆಕಗ್ನೈಸ್ಡ್ ಬೈ ಪೀಪಲ್. ಓ ಪವಿಯೇ ಅಕ್ಕನ್ ಹಿಡಿಯಕ್ಕಾಗಲ್ಲ. ಇನ್ನ ಫ್ಯಾನ್ ಪೇಜ್ ಕೂಡ ಇದೆ. ಪವಿ ಇನ್ಸ್ಟಾದಲ್ಲಿ ಒಂದು ಫ್ಯಾನ್ ಪೇಜ್ ಕೂಡ ಕ್ರಿಯೇಟ್ ಆಗ್ಬಿಟ್ಟಿದೆ. ಇನ್ನು ಅವಳನ್ನ ಇಟ್ಕೊಳಕ್ ಆಗಲ್ಲ ಗುರು, ಆಗಲ್ಲ. ಏನ್ ಇಲ್ದಿರೋನೆ ಅಕ್ಕನ್ ಹಿಡಿಯಕ್ ಆಗ್ತಾ ಇರ್ಲಿಲ್ಲ. ಇನ್ನು ಇವೆಲ್ಲ ಹಿಡಿಯಕ್ ಆಗತ್ತ ಪವಿ ನೀನೀಗ? ನಾನು ಒಳ್ಳೆ ಹುಡುಗಿ, ನಾನು ಹೇಳಿ ಇನ್ಸ್ಟಾ ತಂಗಿ ಆಗ್ಬಿಟ್ಟಿದ್ದೀನಿ. ಅದೇನ್ ಇನ್ಸ್ಟಾ ತಂಗಿ ನನ್ಗೂ ಗೊತ್ತಿಲ್ಲ, ಯಾಕೋ ಹೇಳ್ಬೇಕು ಅನ್ಸಿ. ತಿಕ್ಲ ಕೆಲಸ ವಾಸ ಮಾಡ್ಬಾರ್ದು. ಎನಿವೇಸ್, ಏನ್ ಲುಕ್ ಸರಿ ಆದ್ರೂ ನೀನು ಏನ್ ಲುಕ್ ಅಂದ್ಬಿಟ್ಟು ನೀನು ಸ್ಮೈಲ್ ಮಾಡಿರೋದಕ್ಕೆ ಏನದು ಕಣ್ಣಳೆ ಸಾಂಗ್ ಹಾಕಿದ್ದೆ. ಈ ಸರಿ ಅದಾಕಲ್ಲ ನಾನು. ಈ ಸರಿ ಹಾಕ್ಬೇಡ, ಕಪ್ಪಗ್ ಜಾಸ್ತಿ ಕಪ್ಪಗ್ ಬಿಟ್ಬಿಡಿ. ಇವಳು ನಾನು ಹೇಳ್ದೆ ತಾನೆ ಇವಳಿಗೆ ಪಾಯಿಂಟ್ಸ್ ಮಾಸ್ಟರ್ ಸ್ವಲ್ಪ ಸನ್ಸ್ಕ್ರೀನ್ ಅದು ಏನು ಕೊಡ್ಸಿಲ್ಲ ಇವಳು ನನಗೆ. ಅದಕ್ಕೆ ಕಪ್ಪಗಾಗ್ಬಿಟ್ಟ.
ಎಲ್ಲ ಇವಳೆ ಬಳ್ಕೊಂತ ಇದ್ರೆ ನನಗೇನ್ ಬಿಗುತ್ತೆ. ಕೆಜಿ ಬಳ್ಕೊಂತಾಳೆ. ನೀನ್ ಬಂದು ಇಸ್ಕೊಟ್ಟಿದ್ದೆ ಆ ಕೆಜಿನ. ನೀನೇ ಇಸ್ಕೊಂಡೆ. ದುಡ್ಡು ಕೊಟ್ಟಲ್ಲಿ ಇಸ್ಕೊಟ್ಟಿ. ಕೊಡಲ್ಲ. ಅದೊಂದು ನಾನು ನೀನ್ ಕೊಟ್ಟಿದ್ದಲ್ಲ ಕಾಸು ನಾನು ಇಲ್ಲೇ ಬಿಟ್ಟು ಹೋಗಿದ್ದೆ. ನಾನು ಎತ್ಕೊಂಡು ಹೋಗಿಲ್ಲ, ಮರ್ತು ಬಿಟ್ಟೆ. ನನಗೆ ಗೊತ್ತಿರೋ ನಂಗೆ ಬೇಕು. ನಾನು ಇನ್ನೊಂದ್ಸರಿ ಟ್ರಿಪ್ ಹೋಗ್ಬಿಟ್ಟು ಬರ್ತೀನಿ ಬೇಕಾದ್ರೆ. ನಾನು ನೀನ್ ಹೋಗೋಣ ಗೈಸ್. ನಾನು ಪವಿ ಇಬ್ರೆ ಎಲ್ಲ ಹೋಗ್ತಾ ಇದೀವಿ. ನಿನ್ ಜೊತೆನಾ ಇದ್ರೇನಾ? ಭಯ ಆಗುತ್ತಪ್ಪ. ನಿನ್ ಜೊತೆ ಬರೋದಕ್ಕೆ ಭಯ ಆಗುತ್ತೆ ನನಗೆ. ಅಂತದೇನೇ ಮಾಡಿದೀನಿ. ನೀನು ಸರಿ ಇಲ್ಲ. ನೀನು ಪವಿ ಪವಿ ಪ್ಲೀಸ್ ಪವಿ. ಯಾಕೆ ಪವಿ? ಜನಗಳು ನನ್ ಬಗ್ಗೆ ಏನ್ ಅನ್ಕೋಬೇಡ ಪವಿ. ಗಬ್ಬು ಫೆಲ್ಲೋ. ತಲೆ ಹೊಡಿಬೇಡ. ಫೋನು ಹಿಂಗೆ ಒದ್ದ ಅಂದ್ರೆ ತಲೆ ಏನಕ್ಕೆ ಮುಡ್ದೆ? ಅದೇನ್ ಗೊತ್ತಾ ಗೈಸ್, ನನ್ಗಿಂತ ನಮ್ ಪವಿನೇ ಸ್ವಲ್ಪ ಡುಮ್ಮಕ್ಕಿರೋದು. ಅವಳಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇದೆ, ಅದಕ್ಕೆ ಒದ್ದೋದಿಕ್ತಾಳೆ. ನಾನು ಡುಮ್ಮಕ್ಕಿದ್ದೀನಿ, ಬಟ್ ವೇಟ್ ನೀನೇ ಜಾಸ್ತಿ ಇರೋದು. ನಾನು ಡುಮ್ಮಕ್ ಕಾಣಿಸ್ತೀನಿ ಅಷ್ಟೇ. ನಿಜ ಹೇಳು. ನಿಜ ಹೇಳ. ಎಷ್ಟು ಕೆಜಿ ಇದೆಯಾ ನೀನು? ನಾನು 48 ಇದ್ದೀನಿ. ನಾನು 52 ಇದ್ದೀನಿ. ನನಗೆ 21 ಇಯರ್ಸ್. ಆದ್ರೂ ನನ್ನ ಏಜ್ ಅಲ್ಲಿ ಇರೋರು ಎಲ್ಲಾರು ಅಷ್ಟೇ ಇರೋದು. ಎಬ್ರು ಸೇರನ್ನ. ನಾನು ಡುಮ್ಮಕ್ಕಿಲ್ಲ, ಕ್ಯೂಟ್ ಆಗಿದ್ದೀನಿ ನಾನು. ಅಕ್ಕ ಏನಾದ್ರು ಅಂತ ಮಾತು. ನೀನ್ ಹೆವಿ ಕಪ್ಪಕ್ಕಂತಿದ್ಯ ಈ ಕಡೆಯಿಂದ. ಅದು ಬೆಳಕು ಹಿಂಗ್ ಬೀಳತ್ತೆ. ಮೊದ್ಲೇ ಕಪ್ಪಗಾಗ್ಬಿಟ್ಟಿದ್ದೀನಿ. ನೀನ್ ಟ್ಯಾನ್ ಆಗಿದ್ಯಾ ತಾನೆ? ನಾನು ಹೇಳಿದ್ ಮಾಡೋಗು ಬೇಗ. ಆಗೋಲ್ಲ. ಆಯ್ತು ಬಿಡು, ನಾನು ಹೋಗ್ತೀನಿ. ನನ್ಗೇನಿಲ್ಲ. ಟ್ಯಾನ್ ಆಗಿರೋದು ನೀನು, ನಾನಲ್ಲ. ಗೈಸ್ ನೀವು ಕೂಡ ಟ್ಯಾನ್ ಆಗಿದ್ರೆ ಕಡ್ಲೆ ಹಸಿಟ್ಟು ಬಿಡು. ನಿನಗ್ ಬೇಡ, ನಾನು ಆಡಿಯನ್ಸ್ ಕೇಳ್ಕೊಂತೀನಿ. ಕಡ್ಲೆ ಹಸಿಟ್ಟು, ಮೊಸರು, ಸ್ವಲ್ಪ ಅರ್ಶಿನ ಪುಡಿ ನೀಟಾಗಿ ಮಿಕ್ಸ್ ಮಾಡಿ, ಅಲೋವೆರಾ ಇದ್ರೆ ಅಲೋವೆರಾನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು, ಸೊ ದಟ್ ಲೈಕ್ ನೀವು ಮಾಡ್ತಾ ಇದ್ರೆ ಅದು ಟ್ಯಾನ್ ರಿಮೂವ್ ಆಗುತ್ತೆ. ಯಾವಾಗ್ಲೂ ಬ್ಲಾಕಿ ಅಂತ ಕರೆಯೋದು ಕಲರ್ ಡಿಸ್ಕ್ರಿಮಿನೇಷನ್ ಈ ತರ ಏನು ಮಾಡ್ತಾ ಇಲ್ಲ. ರೇಸಿಸಮ್ ಮಾಡ್ತಾ ಇಲ್ಲ ನಾನು. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಪವಿ ಆಕ್ಚುಲಿ ಈ ಕಲರ್ ಅಲ್ಲ, ನನ್ಗಿಂತ ಬೆಳ್ಳಗಿದ್ದಾಳೆ ಬೇಸಿಕಲಿ. ಸೊ ಅವಳು ಹೆಂಗಂದ್ರೆ ನೆಟ್ಟಿಗೆ ಕೇರ್ ಮಾಡಲ್ಲ. ಅವಳ ಫೇಸ್ ನ ಕೇರ್ ಮಾಡ್ದಿರಾ ಈ ಕಲರ್ ಈ ತರ ಟ್ಯಾನ್ ಆಗಿ ಬರ್ತಾಳೆ. ಅವಾಗ ಬೇಜಾರಾಗುತ್ತೆ. ಇರೋ ಬ್ಯೂಟಿನ ಕಾಪಾಡ್ಕೊಳಕ್ ಏನ್ ರೋಗನೇ? ಮೈಬಾರ. ಅದ್ರಲ್ಲಿ ನೀವು ಬೇರೆ ಕೃಷ್ಣ ಸುಂದರಿ ಮಕ್ಕೆ. ಹೊಟ್ಟೆ ಉರಿತೈತೆ ಅಭಿಮಾನಿಗಳಿಗೆ. ಒಳಗೆ ಹೊಟ್ಟೆ ಉರಿತ. ಬೇಗ ಹೋಗಿ ಫ್ರೆಶ್ ಅಪ್ ಆಗ್ಬಿಡ್ ಬಾ. ನಿಮ್ಗೊಂದು ಶಾಕಿಂಗ್ ನ್ಯೂಸ್. ಏನ್ ಹೇಳೋ? ವೇಟಿಂಗ್ ಅಂದ್ರೆ ವೇಟಿಂಗ್ ಅಷ್ಟೇ. ಬಟ್ ನಾನು ಇವ್ಳು ಬಂದಿದ ತಕ್ಷಣ ಫುಲ್ ಖುಷಿ ಆಗೋದೆ. ಇವತ್ತು ನಾನು ಹೆವಿ ಖುಷಿ. ಬಿಗ್ ಶಾಕಿಂಗ್ ನ್ಯೂಸ್. ನಿನ್ಗೇನ್ ಶಾಕಿಂಗ್ ನ್ಯೂಸ್ ಇಲ್ಲ ಅಲ್ಲಿ. ಏನು ಅಂತ ಹೇಳು. ನಿನ್ ಕೂದ್ಲು ಹೋಗ್ಬಿಟ್ಟಿದೆ ಹಿಂಗೆ. ನಿದ್ದೆ ಮಾಡಿ ಎದ್ದು ಅದೆಷ್ಟು ನಿದ್ದೆ ಹೊಡಿತಿ ಅಜ್ಜಿ? ಬೆಳಗಿಂದ ರಾತ್ರಿ ತನಕ ನಿದ್ದೆ ಹೊಡಿತು. ಹೋಗಿದ್ಲಲ್ಲ ಅಜ್ಜಿಗ್ ಮಾತ್ರ ಏನೋ ತಂದವಳಂತೆ. ನನ್ ಜಾಮೂನ್ ನನ್ನ ಮೊಮ್ಮಗಳಿಗೆ ನನ್ನ ಮೊಮ್ಮಗಳು. ನಾನ್ ಲಾಸ್ಟ್ ಪ್ರಿಫರೆನ್ಸ್ ನಿನ್ಗೆ ಅಜ್ಜಿ. ಲಾಸ್ಟ್ ಪ್ರಿಫರೆನ್ಸ್ ನಾನು. ನಮ್ಮಮ್ಮ ಜಾಮೂನ್ ಮಾಡಿದ್ರು. ಏನೇ ಆಗ್ಲಿ ನಮ್ಮ ಅಜ್ಜಿ ಇರೋದಕ್ಕೆ ನಾವ್ ಇವೆಲ್ಲ ತಿನ್ನೋದಿಲ್ಲ. ಅಂದ್ರೆ ನಾನು ಅಡ್ಗೆ ಮನೆ ಕಡೆ ಹೋಗೋದು ಇಲ್ಲ. ಏನೇದು ರಾಮ ಸಿಗ್ಲಿ ಅಂತ ರಾಮ ತಂದಿದ್ವಿ. ಅಪ್ಪ ಎಂತ ಮಾತು ಪಂಕಜ. ನೈಸ್. ರಾಮನಾಮ ಹಾಡಿರೋ ರಾಮ ಬರುವನು, ರಾಮನಿಂದೆ ಹನುಮನು ಇದ್ದೇ ಇರುವನು, ಜೈ ಶ್ರೀರಾಮ್. ಓ ದೊಡ್ಡಮ್ಮ ಕೊಡ್ಸಿದ್ವಿ. ಸೊ ಕ್ಯೂಟ್ ಗೈಸ್. ಇದು ಕ್ಯೂಟ್ ಆಗಿದೆ ಅಲ್ವಾ? ಇದು ಕ್ಯೂಟ್ ಆಗಿದೆ ಅಲ್ವಾ? ಇಲ್ಲ ಅಷ್ಟು ಪವಿ ಅಷ್ಟು ತಂದ. ನನ್ಗೋಸ್ಕರ ಚಾಕಿ ಗಿಕ್ಕಿ ಏನೋ ತಂದಿಲ್ವಾ? ಇದೆ, ಇದು ಕೊಡ್ತೀನಿ. ಅದೇ ಅಲ್ಲ ಅಜ್ಜಿ ಕೊಡ್ತಲ್ಲ ಜಾಮೂನ್ ತಿನ್ನು. ಮನೇಲಿ ಮಾಡಿದ್ದ ಇದು? ನಿನ್ನೆ ಅವ್ರು ಬಂದ್ರು ಅಂತ ಮಾಡಿದ್ದು. ಸುಮ್ನೆ ಮಾಡಿರ್ತಿದ್ರೆ ಆಮೇಲೆ ನಾನು ಸಾಯ್ಸೇ ಬಿಡ್ತಿದ್ಲು. ಪವಿ ಬಂದ್ಬಿಟ್ಟಿದ್ದಾಳೆ ಗೈಸ್. ನಾನು ಇನ್ನೂ ಬೊಕ್ಕೆಲ್ಲೇ ಮಾಡಿಲ್ಲ. ಅಲ್ಲ ನಾನು ಕವರ್ ಎಲ್ಲಿಕ್ಕಿದ್ದೀನಿ ಅಂತಾನು ಗೊತ್ತಾಗ್ತಾ ಇಲ್ಲ. ತಂದೆ ನಾನು ಅವಳು ನೋಡ್ಬಾರ್ದು ಅಂತ, ಆದ್ರೆ ಎಲ್ಲಿಕ್ದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಳು ನೋಡ್ಬಿಟ್ರೆ ಗೈಸ್ ಕವರ್ ಇಲ್ಲಿದೆ. ಅವಳು ನೋಡ್ದಿರೋ ಥರ ಬಚ್ಚಿಕ್ಕಿದ್ದೀನಿ. ಬೊಕ್ಕೆ ಮಾಡಬೇಕು. ಹೆವಿ ಕೆಲಸ ಇದೆ. ಆದರೆ ಟೈಮ್ ಅನ್ನೋದು ಮಾತ್ರ ಹೆವಿ ಕಮ್ಮಿ ಇದೆ ನನ್ನ ಲೈಫಲ್ಲಿ. ಅದೇನಂದ್ರೆ ಎಡಿಟಿಂಗು ವ್ಲಾಗು ಎಲ್ಲ ಸೇರಿ ಹೋಗ್ಬಿಟ್ಟಿದೆ. ನಾನು ಅನ್ಕೊಂತೀನಿ ಚೆನ್ನಾಗಿ ರೆಡಿ ಆಗೋಣ, ವಿಡಿಯೋ ಮಾಡೋಣ. ಆಗಲ್ಲ ಗೈಸ್, ಬಿಟ್ಬಿಟ್ಟಿದ್ದೀನಿ ಅಂತ ಆಸೆ ಇಲ್ಲ. ನಾನು ಇರೋದೇ ಹಿಂಗೆ.
ನ್ಯಾಚುರಲ್ ಬ್ಯೂಟಿ ಹಿಂಗೆ ಅನ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಅಷ್ಟೇ. ಗೈಸ್, ನಾನು ಬುಲ್ಬುಲ್ಗೆ ಸರ್ಪ್ರೈಸ್ ಮಾಡಿರೋ ವಿಡಿಯೋ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೀವು ಅದನ್ನ ನೋಡಬಹುದು. ಇಲ್ಲಿಗೆ ಈ ವ್ಲಾಗ್ ನ ಏನ್ ಮಾಡ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಮತ್ತೆ ಸಿಗುವ.